ಸಾಧಾರಣ ಕಾಲದ 2ನೆಯ ಮಂಗಳವಾರ. ಸಮುವೇಲನ ಮೊದಲನೇ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲವೇ? ನೀನು ಅವನಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಅದಕ್ಕೆ ಸಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ ಎಂದನು. ಆಗ ಸರ್ವೇಶ್ವರ, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗು, ಸರ್ವೇಶ್ವರನಿಗೆ ಬಲಿಯರ್ಪಣೆ ಮಾಡಲು ಬಂದಿದ್ದೇನೆ ಎಂದು ಹೇಳಿ ಜೆಸ್ಸೆಯನನ್ನು ಅದಕ್ಕೆ ಆಮಂತ್ರಿಸು. ಆಮೇಲೆ ನೀನು ಮಾಡಬೇಕಾದುದನ್ನು ನಾನು ತಿಳಿಸುತ್ತೇನೆ. ನಾನು ಯಾರನ್ನು ತೋರಿಸುತ್ತೇನೋ ಅವನನ್ನೇ ನೀನು ಅಭಿಷೇಕಿಸಬೇಕು ಎಂದರು. ಸರ್ವೇಶ್ವರ ಹೇಳಿದಂತೆ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನ ನಮಗೆ ಶುಭಕರವಾಗಿದೆಯೇ ಎಂದು ಕೇಳಿದರು. ಅವನು, ಹೌದು, ಶುಭಕರವಾಗಿದೆ. ಸರ್ವೇಶ್ವರನಿಗೆ ಬಲಿಯನ್ನರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ಶುದ್ಧರಾಗಿ ನನ್ನ ಜೊತೆಯಲ್ಲಿ ಬಲಿಯರ್ಪಣೆಗೆ ಬನ್ನಿ ಎಂದು ಹೇಳಿ ಜೆಸ್ಸೆಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಬಲಿಯರ್ಪಣೆಗೆ ಆಮಂತ್ರಿಸಿದನು. ಅವರು ಬಂದರು. ಸಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ, ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಜೆಸ್ಸೆಯನು ಅಮ್ಮೀಬದಾಬನನ್ನು ಸಮುವೇಲನ ಬಳಿಗೆ ಬರಮಾಡಲು ಸಮುವೇಲನು, ಸರ್ವೇಶ್ವರ ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ತರುವಾಯ ಜೆಸ್ಸೆಯನು ಶಮ್ಮ ಎಂಬವನನ್ನು ಬರಮಾಡಲು ಸಮುವೇಲನು, ಸರ್ವೇಶ್ವರ ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು, ಸರ್ವೇಶ್ವರ ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಮುವೇಲನು ಜೆಸ್ಸೆಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಿದನು. ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು, ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾನು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ಹಿಂದೊಮ್ಮೆ ನೀನ್ ದರ್ಶನವಿತ್ತು ಇಂತೆಂದೇ ನಿನ್ನ ಭಕ್ತರಿಗೆ ರಕ್ಷಾಬಲವನ್ನು ಅನುಗ್ರಹಿಸಿರುವೆ. ಶೂರ ವೀರನೋರ್ವನಿಗೆ, ಪ್ರಜೆಗಳಲ್ಲೋರ್ವ ಯುವಕನನ್ನು ಏರಿಸಿರುವೆ ಉನ್ನತ ಸ್ಥಾನಕ್ಕೆ. ಶ್ಲೋಕ. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ಪವಿತ್ರ ತೈಲದಿಂದ ಅವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯ ಆಸರೆ ಅವನಿಗಿದೆ ಸತತ, ನನ್ನ ಭುಜ ಬಲವು ಅವನಿಗಿದೆ ಶಕ್ತಿಯುತ. ಶ್ಲೋಕ. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ನನಗೆ ಪಿತಾ, ದೈವ, ದುರ್ಗ, ಉದ್ಧಾರಕ ನೀನು. ಇಂತೆಂದೇ ನನ್ನನ್ನು ಸಂಬೋಧಿಸುವವನನ್ನು
ಮಾಡುವೆನವನನ್ನು ಜ್ಯೇಷ್ಠ ಪುತ್ರನನ್ನಾಗಿ, ಭೂರಾಜರುಗಳೊಳು ಅತ್ಯುನ್ನತನನ್ನಾಗಿ. ಶ್ಲೋಕ. ನನ್ನ ದಾಸ ದಾವೀದನನ್ನು ಗುರುತಿಸುವೆ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಹೊಗಳಿರಿ ಆತನ ಮಹತ್ತಾದ ಏಕೈಕ ನಾಮವನ್ನು. ಕೋಡು ಮೂಡಿಸಿಹನು ಪ್ರಭು ತನ್ನ ಪ್ರಜೆಗೆ. ಅಲ್ಲೆಲುಯ್ಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೊಂದು ಸಬ್ಬತ್ ದಿನ. ಯೇಸು ಗೋಧಿಯ ಹೊಲಗಳಲ್ಲಿ ಹಾದು ಹೋಗುತ್ತಿದ್ದರು. ಜೊತೆಯಲ್ಲಿದ್ದ ಅವರ ಶಿಷ್ಯರು ತೆನೆಗಳನ್ನು ಕೀಳಲಾರಂಭಿಸಿದರು. ಇದನ್ನು ಕಂಡ ಫರಿಸಾಯರು, ನೋಡು, ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ನಿನ್ನ ಶಿಷ್ಯರು ಮಾಡುತ್ತಿದ್ದಾರೆ, ಇದು ಸರಿಯೇ ಎಂದು ಯೇಸುವನ್ನು ಪ್ರಶ್ನಿಸಿದರು. ಅದಕ್ಕೆ ಯೇಸು, ಹಿಂದೆ ಅರಸ ದಾವೀದನು ಮತ್ತು ಅವನ ಸಂಗಡಿಗರು ಹಸಿದಿದ್ದು ಉಣ್ಣಲು ಏನು ಇಲ್ಲದಿದ್ದಾಗ ಏನು ಮಾಡಿದರೆಂಬುದನ್ನು ನೀವು ಓದಿರಬೇಕಲ್ಲವೇ? ಪ್ರಧಾನ ಯಾಜಕ ಅಬಿಯಾತರನ ಕಾಲದಲ್ಲಿ ಅವನು ದೇವ ಮಂದಿರದೊಳಗೆ ಹೋಗಿ ಯಾಜಕನ ಹೊರತು ಬೇರೆ ಯಾರು ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿಂದ, ಅಲ್ಲದೆ ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲವೇ ಎಂದು ಅವರನ್ನು ಕೇಳಿದರು. ಬಳಿಕ ಯೇಸು ಅವರಿಗೆ, ಸಬ್ಬತ್ ದಿನ ಇರುವುದು ಮನುಷ್ಯನಿಗಾಗಿ ಹೊರತು ಮನುಷ್ಯ ಇರುವುದು ಸಬ್ಬತ್ತಿಗಾಗಿ ಅಲ್ಲ. ಆದುದರಿಂದ ನರಪುತ್ರನು ಸಬ್ಬತ್ತಿಗೂ ಒಡೆಯ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಮನುಷ್ಯನ ಈ ಜನ್ಮ ದೇವರ ವರವೇ, ಮನುಷ್ಯನ ಈ ಜನ್ಮ ದೇವರ ಕೃಪೆಯೇ, ಮನುಷ್ಯನ ಈ ಜನ್ಮ ದೇವರ ದಯವೇ, ಮನುಷ್ಯನ ಈ ಜನ್ಮ ದೇವರ ವರದಾನವೇ. ಯಾರು ತಾಯಿ ಗರ್ಭದಲ್ಲಿ ಹುಟ್ಟಬೇಕೆಂದು ಅಂದುಕೊಳ್ಳಲೇ ಇಲ್ಲ. ಯಾವ ತಾಯಿಯಾದರೂ ತನ್ನ ಗರ್ಭದಲ್ಲಿ ಶರೀರ ರೂಪಿಸಲೇ ಇಲ್ಲ. ನಿನ್ನ ರೂಪಿಸಿದವನು ಆ ದೇವರು, ನಿನ್ನ ಕಾಪಾಡಿದವನು ಆ ದೇವರು. ಮನುಷ್ಯನ ಈ ಜನ್ಮ ದೇವರ ವರವೇ, ಮನುಷ್ಯನ ಈ ಜನ್ಮ ದೇವರ ಕೃಪೆ. ಪ್ರತಿ ವರ್ಷದಲ್ಲಿ ಹ್ಯಾಪಿ ಬರ್ತ್ಡೇ ಮಾಡಿಕೊಳ್ಳುವೆ ನೀನು. ಅದಕ್ಕೆ ಕಾರಣವಾದ ಆ ದೇವರನ್ನು ಮರೆತು ಹೋದೆ ನೀನು. ನಿನ್ನ ಪ್ರತಿ ವರ್ಷದಲ್ಲಿ ಆ ದೇವರು, ನಿನ್ನ ಕಾಪಾಡಿದವನು ಆ ದೇವರು. ಓ ಮನುಷ್ಯನ ಈ ಜನ್ಮ ದೇವರ ವರವೇ, ಮನುಷ್ಯನ ಈ ಜನ್ಮ ದೇವರ ಕೃಪೆ. ಪ್ರತಿ ಮನುಷ್ಯನು ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸುವೆ ನೀನು. ಆ ದೇವರು ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಲಿಲ್ಲ ನೀನು. ಕೃತಜ್ಞತೆ ಸಲ್ಲಿಸಿರಿ ಎಲ್ಲರೂ, ನಮಸ್ಕರಿಸಿರಿ ಆ ದೇವರಿಗೆ. ಮನುಷ್ಯನ ಈ ಜನ್ಮ ದೇವ
ವರವೇ ಮನುಷ್ಯನ ಈ ಜನ್ಮ ದೇವರ ಕೃಪೆ ಮನುಷ್ಯನ ಈ ಜನ್ಮ ದೇವರ ದಯವೇ